ಅವರು ಆರೋಪಗಳಿಗೆ ಒಂದು ಉರುಳಿಲ್ಲ. ಅವರಲ್ಲಿ ಟೆರರಿಸ್ಟ್ಗಳನ್ನ ಬಂದು ಹೊಡೆದಾಕಿ ಅಲ್ಲಿ ಜನರುಗಳ ಸಾರ್ವಜನಿಕರು ಹೊಡೆದಿ ಅಂತೇಳಿ ಹೇಳಿದ್ದಾರೆ. ಇವತ್ತೊಂದು ದಿನ ಈ ರೀತಿಯಾದಂಥ ಪೊಳ್ಳು ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಇಂಥ ದುರ್ಸ್ಥಿತಿ ಬಂದ್ಬಿಟ್ಟಿದೆ. ಇಡೀ ದೇಶದಲ್ಲಿ ಒಂದು ವಿರೋಧ ಪಕ್ಷ ಆಗೋಕ್ಕೂ ಯೋಗ್ಯತೆ ಇಲ್ಲದಂಥ ಒಂದು ಪಕ್ಷ. ಅಂಥದ್ದಲ್ಲೂ ಸಹ ಇಷ್ಟೆಲ್ಲ ದುರ್ಸ್ಥಿತಿ ಬಂದಿದ್ದರೂ ಸಹ 60 ವರ್ಷ ಆಳ್ವಿಕೆಯಲ್ಲಿ ನೀವೇನಾದರೂ ಮೋದಿಯವರು ಈಗ ತಗೊಂಡ್ರಲ್ಲ, ಮೊನ್ನೆ ಸಿಂಧೂ ನದಿ ನೀರನ್ನ ಕಟ್ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥ ವೀಸಾ ಕ್ಯಾನ್ಸಲ್ ಮಾಡುವಂಥದ್ದು, ಅಲ್ಲಿರ್ತಕ್ಕಂಥವ್ರಿಗೆ 48 ಅವರ್ಸಲ್ಲಿ ದೇಶದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಈ ರೀತಿಯಾದಂಥ 60 ವರ್ಷದಲ್ಲಿ ಯಾವ್ದಾದ್ರು ಒಂದು ಕ್ರಮ ತಗೊಂಡಿದ್ದೀರಾ ಲಕ್ಷ್ಮಣ್ ಅವರೇ? ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಆಡಳಿತದಲ್ಲಿ 60 ವರ್ಷ ಆಳ್ವಿಕೆ ಮಾಡಿದ್ದೀರಿ. ನೀವು ಈ ರೀತಿ ಪೊಳ್ಳು ಹೇಳಿಕೆಗಳನ್ನ ಕೊಡಬೇಡಿ. ಪೊಳ್ಳು ಹೇಳಿಕೆ ಕೊಡೋದ್ರಿಂದ ನಿಮ್ಮನ್ನು ನಂಬಲ್ಲ ಜನ. ನಿಮ್ಮನ್ನು ಈಗಾಗಲೇ ದುರ್ಸ್ಥಿತಿಗೆ ತಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಎಗರಾಟ ಇದೆ. ಮುಂದೆ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ರೀತಿ ಶಾಸ್ತಿ ಆಗುತ್ತೆ. ಈ ರೀತಿಯಾದಂಥ ಪೊಳ್ಳು ಹೇಳಿಕೆಗಳನ್ನ ಕೊಡಬೇಡಿ. ನಿಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ದಾರೆ, ಇದಕ್ಕೆ ದೇಶದ ಸರ್ಕಾರ ಏನು ಕ್ರಮಗಳು ತಗೋತದೆ ಅದಕ್ಕೆ ನಾವು ಬೆಂಬಲ ನೀಡ್ತೀವಿ ಅಂತೇಳಿ ನಿಮ್ಮ ನಾಯಕರು ಹೇಳ್ತಾರೆ. ನೀವು ರಸ್ತೆಯಲ್ಲಿ ಕೂತ್ಕೊಂಡು ಪುಕ್ಸಟ್ಟೆ ಪ್ರಚಾರದಗೋಸ್ಕರ ಇಲ್ಲಿ ದ್ವಂದ್ವ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ. ನಿಮ್ಗೇನು ಆ ಥರ ದ್ವಂದ್ವ ಹೇಳಿಕೆ ಕೊಡೋಕೆ ಇಷ್ಟ ಇದ್ದರೆ ನಿಮ್ಮ ಕ್ವಶನ್ ಮಾಡಿ. ಮಲ್ಲಿಕಾರ್ಜುನ ಖರ್ಗೆಗೆ, ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ಕ್ವಶನ್ ಮಾಡಿ. ನೀವು ಯಾಕೆ ಒಪ್ಕೊಂತಿದ್ದೀರಿ? ನೀವು ಅವ್ರ ಮೇಲೆ ಆರೋಪ ಮಾಡ್ಬೇಕಂತ ಕ್ವಶನ್ ಮಾಡೋಕ್ಕೆ ತಾಕತ್ತಿದ್ರೆ ಅವ್ರಿಗೆ ಕ್ವಶನ್ ಮಾಡಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಆದರೆ ಇನ್ನೊಂದು ಹೇಳ್ತೀನಿ ಲಕ್ಷ್ಮಣ್ ಅವರೇ, ಈ ರೀತಿಯಾದಂಥ ದೇಶದ ವಿಚಾರ ಬಂದಾಗ ದೇಶ ಮೊದಲು, ಎಲ್ಲ ಪಕ್ಷಗಳು ಜಾತಿಗಳು ಇವೆಲ್ಲವನ್ನು ಒಂದು ಕಡೆ ಮಾಡ್ಕೋಣ. ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೋಸ್ಕರ ಹಿಂದೂಗಳ ರಕ್ಷಣೆ. ಇವತ್ತು ಏನಂತ ಅವರು ಶೂಟೌಟ್ ಮಾಡ್ಬೇಕಾದ್ರೆ ಏನು ಹೇಳಿದ್ದಾರೆ, ನೀವು ಹಿಂದೂಗಳು ಅಂತೇಳಿ ನೇರವಾಗಿ ಶೂಟ್ ಮಾಡಿದ್ದಾರೆ. ಅವನವ್ರು ಒಬ್ಬ ಮುಸ್ಲಿಮ್ಗೆ ಶೂಟ್ ಮಾಡಿದಾರಾ? ಇಲ್ಲ. ಆದರೆ ನೀವೊಬ್ಬ ಹಿಂದೂ ಆಗ್ಬಿಟ್ಟು ಈ ರೀತಿ ಹೇಳಿಕೆ ಕೊಡುವಂಥದ್ದು ನಿಮಗೆ ಗೌರವ ಕೊಡೋಲ್ಲ. ಜನ ನಿಮ್ಮಲ್ಲಿ ಇದ್ದಂಥ ಗೌರವ, ನಿಮ್ಮ ಗೌರವ ಕಮ್ಮಿ ಆಗ್ತದೆ ನಿಮ್ಮ ಬಗ್ಗೆ. ಅಲ್ಲ, ಬಿಜೆಪಿ ಇದೇ ವಿಚಾರಗಳನ್ನ ಹೈಲೈಟ್ ಮಾಡ್ಕೊಂಡು ಯಾಕೆ ಹೈಲೈಟ್ ಮಾಡುವಂಥದ್ದು? ಈಗ ಈ ಒಂದು ಅಟ್ಯಾಕ್ ಆಗೋ ಮೊದಲು 11 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ. ನೀವು ಅಧಿಕಾರ ಕಳ್ಕೊಂಡು ಭಾಳ ದಿನ ಆಗಿದೆ. ನೀವು ಮಾಡಬೇಕಿಂತ ಈ ಕೃತ್ಯಗಳನ್ನ ನಾವು ಅದಕ್ಕೆ ಪ್ರಚಾರ ತಗೊಳ್ಳೋದಾಗಲಿ ಇನ್ನೊಂದಾಗಲಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಜನ ಭಾರತೀಯ ಜನತಾ ಪಾರ್ಟಿಯನ್ನು ಮೆಚ್ಚಿದ್ದಾರೆ, ಅವ್ರಿಗೆ ಓಟಾಗಿ ಗೆಲ್ಲಿಸಿದ್ದಾರೆ. 3ನೇ ಬಾರಿನೂ ಸಹ ನರೇಂದ್ರ ಮೋದಿಯವರೇ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ನಾವೇನು ಈ ಗಿಮಿಕ್ ಮಾಡೇನು ಬಂದಿದ್ದಲ್ಲ, ಹೋರಾಟ ಮಾಡಿ ಬಂದಿರತಕ್ಕಂಥದ್ದು. ಗಿಮಿಕ್ ಏನಾದ್ರು ಇದ್ದರೆ ನಿಮ್ಮ ಪಕ್ಷಕ್ಕೆ ಅದು ಮಾಡಿ ನೀವು.